ಶ್ರೀ ಗುರುಭ್ಯೋ ನಮಃ. ಚೈತ್ರ ಮಾಸದಲ್ಲಿ ಚಿತ್ತಾ ನಕ್ಷತ್ರದಲ್ಲಿ ಬರುವಂಥ ಹುಣ್ಣಿಮೆ ದಿನ ಯಾಗಾಶ್ವವನ್ನು ತೆಗೆದುಕೊಂಡು ಬಿಟ್ಟು ಸ್ತಂಭಕ್ಕೆ ಕಟ್ಟಿಬಿಟ್ಟು ಅದಕ್ಕೆ ಪ್ರೋಕ್ಷಣ ಸ್ತಪನ ವಿಮೋಚನೆ ಮಾಡಿಬಿಟ್ಟು ಇನ್ನೂ ಕೆಲವು ಕ್ರತುಗಳನ್ನು ಮಾಡಿಬಿಟ್ಟು ಯಾಗಾಶ್ವವನ್ನು ಭೂಮಂಡಲ ಪೂರ್ತಿ 1 ವರ್ಷ ತಿರುಗಿ ಬರಲಿ ಅಂತಂತಂದು ಬಿಟ್ಟಿದ್ದಾರೆ. ಇಲ್ಲಿ ನಾವು ರಾಮಾಯಣದಲ್ಲಿ ಪೂರ್ತಿಯಾಗಿ ಹುಡುಕಿದ್ರೂ ಎಲ್ಲೂ ವಾರಗಳು ಇರೋದಿಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅನ್ನುವಂಥ ವಾರಗಳ ಹೆಸರು ಪ್ರಸ್ತಾಪ ಇರೋದಿಲ್ಲ. ಅವರು ಆ ಕಾಲದಲ್ಲಿ ಚಂದ್ರ ಯಾವ ನಕ್ಷತ್ರದೊಂದಿಗೆ ಆ ದಿನ ಇದ್ದಾನೆ ಅಂತ ಅವರು ಏನು ಲೆಕ್ಕಕ್ಕೆ ತಗೊಳ್ತಾ ಇದ್ರು. ವಾರಗಳು ಹೇಗೆ ಬಂದಿದೆಯೋ ನನಗಂತೂ ಗೊತ್ತಿಲ್ಲ. ರಾಮಾಯಣ ಕಾಲದಲ್ಲಂತೂ ವಾರಗಳು ಇರಲಿಲ್ಲ ಅಂತ ನಾವು ಗಮನಿಸಬೇಕಾಗುತ್ತೆ. ಭಾಳಷ್ಟು ಕಡೆ ಈ ಮುಹೂರ್ತಗಳು ಫಿಕ್ಸ್ ಮಾಡಬೇಕಾದ್ರೆ ಭಾಳಷ್ಟು ಕಡೆ ಚಂದ್ರ ಇಂಥ ನಕ್ಷತ್ರದೊಂದಿಗೆ ಕಲ್ತಿದ್ದಾನೆ ಅಂತ ಅನ್ನುವಂಥ ಪ್ರಸ್ತಾಪವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ರಾಮಾಯಣದಲ್ಲಿ ತಿಳಿದು ಬರುತ್ತೆ ಅಂತ ನಾನು ಮನವಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಹೆಚ್ಚಿನ ವಿವರಗಳಿಗಾಗಿ ಚಳ್ಳಕೆರೆ ಲತಾ ಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ನಮಸ್ಕಾರ.